ಶೈಕ್ಷಣಿಕ ಕೇಂದ್ರಗಳಲ್ಲಿ ಸಮಾನತೆ ಮತ್ತು ಮಕ್ಕಳಲ್ಲಿ ಏಕತೆ ತರುವ ಉದ್ದೇಶದಿಂದ ಹಿಂದೆ ಬಿಜೆಪಿ ಸರ್ಕಾರ ಜಾರಿಗೆ ತಂದಿದ್ದ ಶಿಸ್ತುಬದ್ಧ ಸಮವಸ್ತ್ರ ನಿಯಮಗಳನ್ನು ಕಾಂಗ್ರೆಸ್ ಸರ್ಕಾರ ಹಿಂಪಡೆದಿರುವ ನಿರ್ಧಾರ ಖಂಡನೀಯವಾಗಿದೆ ಎಂದು ಮಾಜಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಪಕ್ಷದ ಕಾರ್ಯಕರ್ತರಿಂದ ಹಿಜಾಬ್ ಧರಿಸಲು ಅವಕಾಶ ಮಾಡಿಕೊಟ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದರು. ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಪಸಂಖ್ಯಾತ ಓಲೈಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಆದೇಶ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದ್ದರೂ ಕೂಡ ಆದೇಶ ಹೊರಡಿಸಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಶೈಕ್ಷಣಿಕ ಪ್ರಾಮುಖ್ಯತೆಗಿಂತ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಆದ್ಯತೆ ನೀಡುತ್ತಾರೆ ಎಂದು ಮತ್ತೊಮ್ಮೆ ಸಾಬೀತಾಗಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಒಂದು ಪ್ರತಿಭಟನೆ ನಡೀತಾ ಇದೆ. ನಾವು ಭಾಳ ನೋವಿನಿಂದ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ನರೇಂದ್ರ ಮೋದಿಜಿಯವರ ಸ್ಲೋಗನ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಅಂತ ಮೋದಿಜಿಯವರ ಮಂತ್ರ. ಇವತ್ತು 140 ಕೋಟಿ ಜನರಿಗೆ ಜೊತೆಗೆ ತೊಗೊಂಡು ಹೋಗುವ ಮಂತ್ರ ನಮ್ಮ ನರೇಂದ್ರ ಮೋದಿಜಿಯವ್ರದ್ದು. ಇವತ್ತು ಕಾಂಗ್ರೆಸ್ ಸರ್ಕಾರ ತರಾತುರಿಯಲ್ಲಿ ದಾವಣಗೆರೆ ಎಲೆಕ್ಷನಲ್ಲಿ ಮೈನಾರಿಟಿ ವೋಟ್ ಬಂದಿಲ್ಲ. ಮೈನಾರಿಟಿ ವೋಟ್ ಯಾವ ಹೊರಗಿನವನು ಬಂದು ಅಲ್ಲಿ 18,000 ವೋಟ್ ತೊಗೊಂಡಿದ್ದಕ್ಕೆ ಅಪೀಸ್ಮೆಂಟ್ ರಾಜಕೀಯ ಮಾಡಲಿಕ್ಕೆ, ಓಲಿಕೆ ರಾಜಕೀಯ ಮಾಡಲಿಕ್ಕೆ ಇವತ್ತು ನಮ್ಮ ಬೊಮ್ಮಾಯಿ ಸಾಹೇಬರು ಒಂದು ಆದೇಶ ಹೊರಡಿಸಿದ್ರು. ಹಿಂದೆ ನ್ಯಾಯಯುತ ಆದೇಶ ನೂರ 80ನೇ ಶಾಲಾ ಸಮವಸ್ತ್ರ ಕಾನೂನು ಅಡಿಯಲ್ಲಿ ಬೊಮ್ಮಾಯಿ ಸರ್ಕಾರ ಆದೇಶ ಮಾಡಿತ್ತು. ಅದನ್ನು ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಆದೇಶಕ್ಕೆ ವಿಭಜನೆ ತೀರ್ಪು ಬಂದಿತ್ತು. ಈ ಪ್ರಕರಣ ಇನ್ನೂ ಸುಪ್ರೀಂ ಕೋರ್ಟ್ನಲ್ಲಿ ಇರುವಾಗಲೇ ಮಕ್ಕಳಲ್ಲಿ ಭೇದ ಭಾವ ಆತಂಕ ಮಾಡಿಸುವ ಕೆಲಸ ಸರ್ಕಾರ ಮಾಡುತ್ತಿದೆ. ಈ ಸರ್ಕಾರಕ್ಕೆ ಇಡೀ ಕರ್ನಾಟಕ ಜನರ ಬಗ್ಗೆ ಜಾತಿ ಬಗ್ಗೆ ಜಗಳ ಹಚ್ಚುವ ಸರ್ಕಾರಕ್ಕೆ ನಾವು ಇವತ್ತು ಧಿಕ್ಕಾರ ಮಾಡ್ತೀವಿ. ಇವತ್ತು ನಮ್ಮ ಕೇಸರಿ ಕಲರ್ ನೋಡಿದ್ರೆ ಇವತ್ತು ಕಾಂಗ್ರೆಸ್ದವ್ರಿಗೆ ನಿದ್ದೆ ಬರ್ತಾ ಇಲ್ಲ. ಇವತ್ತು ಇಡೀ ಭಾರತ ದೇಶದಲ್ಲಿ ಇವತ್ತು ನಾವು ಎಲ್ಲರಿಗೂ ತೊಗೊಂಡು ಹೋಗುವ ನಮ್ಮ ನರೇಂದ್ರ ಮೋದಿಜಿಯವರು 140 ಕೋಟಿ ಜನರಿಗೆ ನಮ್ಮ ನರೇಂದ್ರ ಮೋದಿಯವರು ಹೇಳ್ತಾರೆ. ಇವತ್ತು ಸಾಕಷ್ಟು ವಿಷಯ ನಮ್ಮ ಗುಲ್ಬರ್ಗಾದಲ್ಲಿದೆ. ಗುಲ್ಬರ್ಗಾ ರಾಜಕೀಯ ಬೇರೆ, ಬೇರೆ ರಾಜಕೀಯ ಬೇರೆ. ಇವರು ಮೈನಾರಿಟಿ ಅಂತ ಹೇಳ್ತಾರೆ. ಮೈನಾರಿಟಿ ಬಗ್ಗೆ ನಮಗೂ ಕಾಳಜಿ ಇದೆ. ಭಾರತ ದೇಶದ 140 ಕೋಟಿ ಜನರ ಬಗ್ಗೆ ನಮಗೆ ಕಾಳಜಿ ಇದೆ. ಇವತ್ತು ಕಲಬುರಗಿಯಲ್ಲಿ ವಕ್ಫ್ ಬೋರ್ಡ್ ಪ್ರಾಪರ್ಟಿ, ಇವತ್ತು ವಕ್ಫ್ ಬೋರ್ಡ್ ಪ್ರಾಪರ್ಟಿ ಭಾಳಷ್ಟು ಜನರು ಇಲ್ಲಿ ರಾಜಕಾರಣಿಗಳು, ಕಾಂಗ್ರೆಸ್ ರಾಜಕಾರಣಿಗಳು ಅದನ್ನು ಒತ್ತುವರಿ ಮಾಡಿ ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ಮೈನಾರಿಟಿ ಜನರ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕಾಂಗ್ರೆಸ್ದವ್ರು ಮಾತಾಡಲ್ಲ. ಇವತ್ತು ನಮ್ಮ ಹಿಂದಿನ ಸರ್ಕಾರ ಒಂದು ದಿಟ್ಟ ನಿರ್ಧಾರ ತಗೊಂಡು ಇವತ್ತು ನಮ್ಮ ಬೊಮ್ಮಾಯಿ ಸರ್ಕಾರ ಆದೇಶ ಮಾಡಿತ್ತು. ಅದನ್ನು ಇನ್ನೂ ಸುಪ್ರೀಂ ಕೋರ್ಟಲ್ಲಿ ಮ್ಯಾಟರ್ ಫೈನಲ್ ಆಗಿಲ್ಲ. ಎಲ್ಲ ಜಡ್ಜಸ್ ಸ್ವಲ್ಪ ಡಿಫರೆನ್ಸ್ ಬಂದಾಗ ಅದನ್ನು ಸ್ಟಿಲ್ ಮ್ಯಾಟರ್ ಇಸ್ ಪೆಂಡಿಂಗ್ ಇನ್ ದ ಕೋರ್ಟ್. ಇನ್ ಸ್ಪೈಟ್ ಆಫ್ ದ ಮ್ಯಾಟರ್ ಈಸ್ ಪೆಂಡಿಂಗ್ ಇನ್ ದ ಕೋರ್ಟ್. ಇವತ್ತು ಕಾಂಗ್ರೆಸ್ ಸರ್ಕಾರ ಕ್ಯಾಬಿನೆಟಲ್ಲಿ ಇವತ್ತು ಹಿಜಾಬನ್ನು ಪರ್ಮಿಷನ್ ಮಾಡ್ತಾರೆ. ಅದಲ್ಲದೆ ಇವತ್ತು ನಮ್ಮ ಕೇಸರಿ ಶಾಲ್ ಅಲ್ಲಿ ನಿಷೇಧ ಮಾಡ್ತಾರೆ. ಇದು ಯಾರ ಸರ್ಕಾರ? ಕರ್ನಾಟಕದಲ್ಲಿ ಯಾರ ಸರ್ಕಾರ ಇದೆ? ಭಾರತ ದೇಶದ ಸರ್ಕಾರ ಇದೆ. ಇದು ಎಲ್ಲರ ತಲೆ ಕ್ವಶನ್ ಬರ್ತದೆ. ಅದಕ್ಕೆ ಬಂಧುಗಳೇ, ನಾವು ಇವತ್ತು ಇಡೀ ಕರ್ನಾಟಕದಲ್ಲಿ ಇವತ್ತು ಪ್ರತಿಭಟನೆ ಆಗ್ತಾ ಇದೆ. ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಈಗಾಗಲೇ ವೆಸ್ಟ್ ಬೆಂಗಾಲ್ದಲ್ಲಿ ನಿಮಗೆ ಅಲ್ಲಿ ಜನರು ನಿಮಗೆ ಪಾಠ ಕಲಿಸ್ಯಾರ. ಈಗಾಗಲೇ ನಿಮಗೆ ಒರಿಸ್ಸಾದಲ್ಲಿ ದೊಡ್ಡ ಪಾಠ ಕಲಿಸ್ಯಾರ. ನೀವು ಜೀರೋ ಆಗ್ತಾ ಇದ್ದೀರಿ. ನಿಮ್ಮ ಅಸ್ತಿತ್ವ ಹೋಗ್ತಾ ಇದೆ.
ನೀವು ಜನರ ಬಗ್ಗೆ ಸ್ವಲ್ಪ ನಿಮಗೆ ಚಿಂತೆ ಇಲ್ಲ, ಕಾಳಜಿ ಇಲ್ಲ. ಅದಕ್ಕೆ ನಾವು ಇವತ್ತು ಧಿಕ್ಕಾರ ಮಾಡ್ತೀವಿ. ಇದನ್ನು ನಾವು ಈ ಆದೇಶ ಅದನ್ನು ವಾಪಸ್ ತಗೊಳ್ಳೋವರೆಗೂ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರೋವರೆಗೂ ಇದನ್ನು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತೇಳಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಧನ್ಯವಾದಗಳು. ಏನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ರಿಟರ್ನ್ ಗಿಫ್ಟ್ ಕೊಡ್ತಾ ಇದ್ದೀರಾ ಮುಸ್ಲಿಂ ಸಮುದಾಯದವರಿಗೆ? ಹಾಂ, ದಾವಣಗೆರೆಯಲ್ಲಿ ಏನು ಬೈ ಎಲೆಕ್ಷನ್ ಸೋತಿದ್ದೀರಾ, ಒಂಥರ ರಾತ್ರಿ ನಿದ್ದೆ ಬರ್ತಾ ಇಲ್ಲ ನಿಮಗೆ ಅನಿಸುತ್ತೆ. 20,000 ಓಟ್ಗಳನ್ನು ಕಳ್ಕೊಂಡಿದ್ದೀರಾ ಅಂದ ತಕ್ಷಣ ಇದೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತಾರಲ್ಲ, ಮೋಸ್ಟ್ಲಿ ಅವ್ರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕಿದ್ರು, ಅದನ್ನು ನೀವು ಇವತ್ತು ಫುಲ್ಫಿಲ್ ಮಾಡ್ತಾ ಇದ್ದಾರೆ. ನಾಚಿಕೆ ಬರೋಂಗಿಲ್ವಾ? ಇವತ್ತು ಕರ್ನಾಟಕದಲ್ಲಿ ನೀರಿನ ಕೊರತೆ ಇದೆ, ಹಾಹಾಕಾರ ಇದೆ, ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡಲಾರ್ದೇನೆ ರಾತೋರಾತ್ ಹಿಜಾಬ್ ಬಗ್ಗೆ ನೀವು ಇದನ್ನು ಆದೇಶ ಕೊಡ್ತೀರಲ್ರಿ. ಯಾವಾಗ ಹೈಕೋರ್ಟ್ ಹೇಳಿದೆ ಹಿಜಾಬ್ ಈಸ್ ನಾಟ್ ಆನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ದ ಯೂನಿಫಾರ್ಮ್ ಅಂತ ಹೇಳಿದೆ, ಇದು ಇನ್ನೂ ವರ್ಡಿಕ್ಟ್ ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದ್ರೂ ಅಲ್ಲಿಂದ ಜಜ್ಮೆಂಟ್ ಬಂದಿಲ್ಲ ಅಂತಂದ್ರೂ ಇವ್ರಿಗೆ ಎಷ್ಟು ಆತುರ ಅಂತಂದರೆ ತುಷ್ಟೀಕರಣ ರಾಜಕೀಯ ಸಲುವಾಗಿ ಇವರು ತಮ್ಮ ಏನು ಆತಂಕವಾದಿಗಳಿಗೆ ಇವರು ನಮ್ಮ ಬ್ರದರ್ಸ್ ಅಂತ ಹೇಳ್ತಾರೆ. ಆಮೇಲೆ PF ಐದವರಿಗೆ 1500 PF ಐದವರಿಗೆ ರಾತೋರಾತ್ ಅವರಿಗೆ ಈಸಿಯಾಗಿ ಅವ್ರಿಗೆ ಬಿಟ್ಟು ಕೊಡ್ತಾರೆ. ಇದೇ PF ಐದವರು ನಮ್ಮ ರಾಜ್ಯದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದರು, ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆಗಲಿ ಅಥವಾ ರಾಮೇಶ್ವರ್ ಕೆಫೆ ಆಗಲಿ. ಅಷ್ಟೇ ಯಾಕೆ ಆ ತುಷ್ಟೀಕರಣ ರಾಜಕೀಯ ಸಲುವಾಗಿ ಮುಸ್ಲಿಂ ನಮ್ಮ ಏನು ಅಕ್ಕ ತಂಗಿಯಂದಿರಿದ್ದಾರೆ ಅವರಿಗೆ ಇವರು ಸೆಲ್ಫ್ ಡಿಫೆನ್ಸಿಗೆ 500 ಕೋಟಿ ಕೊಡ್ತಾರಂತೆ. ಅಷ್ಟೇ ಅಲ್ಲ, 1000 ಕೋಟಿ ಇವರಿಗೆ ಏನು ಮಾಡಿದರು ಅಂತಂದರೆ ಇವ್ರದ್ದು ಮನೆಗಳೇನಿದೆ ಅದಕ್ಕೆ ರೆಕ್ಟಿಫಿಕೇಷನ್ ರಿನೋವೇಷನ್ ಸಲಗೆ ಅಂತ ಕೊಟ್ಟರು. ಈಗ ಮತ್ತೆ 600 ಕೋಟಿ ಕೊಟ್ಟಿದ್ದಾರೆ. ಎಷ್ಟಂತ ತುಷ್ಟೀಕರಣ ರಾಜಕೀಯ ಮಾಡ್ತೀರಿ ನೀವು? ಯೂನಿಫಾರ್ಮ್ ಅಂತಂದರೆ ಏನು? ಒಂದು ಇನ್ಕ್ಲೂಸಿವ್ನೆಸ್ ಇರಬೇಕು, ಅಂದರೆ ಅಲ್ಲಿ ಒಂದು ಸೋಷಿಯಲ್ ಡಿಫ್ರೆನ್ಸಿಯೇಷನ್ ಆಗಬಾರ್ದು, ಒಂದು ಭೇದ ಭಾವ ಆಗಬಾರ್ದು, ಯಾವುದೇ ಜಾತಿ ಮತ ನಡುವೆನೂ ಭೇದ ಭಾವ ಆಗಬಾರ್ದು ಅಥವಾ ಶ್ರೀಮಂತ ಬಡತನದವರು ಭೇದ ಭಾವ ಆಗಬಾರ್ದು. ಒಂದು ಇನ್ಕ್ಲೂಸಿವ್ನೆಸ್ ಎಲ್ಲರಿಗೂ ಬರಬೇಕು. ಅಂದರೆ ಯಾವ ರೀತಿಯಿಂದ ಹೊಡಿತಾ ಇದ್ದೀರಿ ತುಷ್ಟೀಕರಣ ರಾಜಕೀಯ ಸಲುವಾಗಿ? ನಿಜವಾಗ್ಲೂ ನಿಮಗೆ ನಾಚಿಕೆ ಬರಬೇಕು. ನಾವಿದನ್ನು ಧಿಕ್ಕರಿಸ್ತೀವಿ. ನಾವಷ್ಟೇ ಅಲ್ಲ, ಕರ್ನಾಟಕದ ಜನರಷ್ಟೇ ಅಲ್ಲ, ಇಡೀ ಭಾರತದ ಜನರು. ನೀವು ಯಾವಾಗ ಕೇಸರಿ ಪಡೆಗೆ ನೀವು ವಿರುದ್ಧ ನಿಂದಿರ್ತೀರಾ ಆವಾಗ ನೋಡಿ ಎಲ್ಲೆಲ್ಲಿ ನಿಂತಿದ್ದೀರಾ ಅಲ್ಲೆಲ್ಲಿ ನೀವು ಸೋಲನ್ನು ಅನುಭವಿಸಿದ್ದೀರಾ. ಇಲ್ಲೂ ಸಹ ಸೋಲನ್ನು ಅನುಭವಿಸೋದು ನಿಶ್ಚಿತ. ಈ ಸಂದರ್ಭದಲ್ಲಿ ಅಶೋಕ್ ಬಗ್ಲಿ, ಚಂದ್ರಕಾಂತ್ ಪಾಟೀಲ್, ಸುಧಾ ಹಾಲ್ಕಾಯಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.